ನಮ್ಮ ವಿಜಯ ಧ್ವನಿಯ ಪತ್ರಕರ್ತರಿಗೆ ಅದು ಸಲ್ಲಬೇಕು ಅನ್ನುವಂತಹದ್ದು. ಈ ಲಿಕ್ಕನ್ನು ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಒಂದೇ ಒಂದು ಪದವನ್ನು ನಾವು ತೆಗೆದುಕೊಂಡು ಹಾಕಿದಾಗ ಇಡೀ ರಾಜ್ಯಾದ್ಯಂತ ಸುದ್ದಿ ಆಯ್ತು. ಇಲ್ಲ ಅಂತಂದ್ರೆ ಇನ್ನೊಂದು ವಾರ ನಮ್ಮ ಪರಶುವರು ಹೇಳಿದಾಗೆ ಇನ್ನೊಂದು ವಾರದೊಳಗೆ ಈ ಕ್ರಮ ಆಗಲಿಲ್ಲ ಅಂತಂದ್ರೆ ಇಲ್ಕಲ್ ಬಂದ್ ಮಾಡಿ ಅವ್ರ ಜೊತೆಯಲ್ಲಿ ನಾನು ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೇನೆ ಅನ್ನುವಂತಹದನ್ನ. ಇಳಕಲ್ಲಿನ ಜಂಗಮ ಸಮಾಜ ಇರುತ್ತಲ್ಲ ಬಹಳ ಸ್ಟ್ರಾಂಗ್ ಅಂತ ತಿಳ್ಕೊಂಡು ಇಡೀ ತಾಲೂಕಲ್ಲ ಇಡೀ ರಾಜ್ಯಕ್ಕೆ ಗೊತ್ತಾಯ್ತು. ಮೊನ್ನೆ ಯಾವ ವಿಚಾರಕ್ಕೆ ಅಂತ ಹೇಳಿದ್ರಲ್ಲ, ಎಲ್ಲಿ ಹೋದ್ರು ಮೊನ್ನೆ ಗುರುತಿಸಕತ್ತಾರ, ಎಲ್ಲಿ ಹೋದ್ರು. ಸುಮಾರು ನನಗೆ ಅವತ್ತ ನಮ್ಮ ವಿಜಯ ಧ್ವನಿಯವರು ಸುದ್ದಿ ಮಾಡಿಬಿಟ್ಟಾರ. ಅದ್ರಾಗ ಒಂದು ಮಾತು ಹೇಳಿ ನಾನು ಏನಂತ, ಯಾರಿಗೆ BU ಅವರಿಗೆ, ನೀವು ಏನಾದ್ರೂ ಇದು ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಾವು ಇಳಕಲ್ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಒಂದೇ ಒಂದು ಪದವನ್ನು ನಾವು ತೆಗೆದುಕೊಂಡು ಹಾಕಿದಾಗ ಇಡೀ ರಾಜ್ಯಾದ್ಯಂತ ಸುದ್ದಿ ಆಯ್ತು. ಅವತ್ತ 100ಕ್ಕಿಂತ ಹೆಚ್ಚು ನನಗೆ ಫೋನ್ ಬಂದವು, ಏನಾಯ್ತು ನೀವು ಮಾಡಿದ ಕೆಲಸ ಒಳ್ಳೇದಾಯ್ತು, ಧನ್ಯವಾದಗಳು ಅಂತ ತಿಳ್ಕೊಂಡು ಹೇಳಿದ. ಕೀರ್ತಿ ಯಾರಿಗೆ ಸಲ್ಲಬೇಕು ಅಂತಂದ್ರೆ ನಮ್ಮ ಜಂಗಮ ಸಮಾಜದ ಎಲ್ಲ ಬಂಧುಗಳಿಗೆ ಸಲ್ಲಬೇಕು, ನಮ್ಮ ವಿಜಯ ಧ್ವನಿಯ ಪತ್ರಕರ್ತರಿಗೆ ಅದು ಸಲ್ಲಬೇಕು ಅನ್ನುವಂತಹದ್ದು. ಹಿಂಗ ಏನಾದ್ರೂ ನಮ್ಮ ಸಮಾಜದೊಳಗೆ ಸಮಸ್ಯೆ ಆಗೈತಿ ಅಂತಂದ್ರೆ ಅವ ಬಡವನೇ ಇರ್ಲಿ ಬಲ್ಲಿಗನೇ ಇರ್ಲಿ, ಅವ ಶ್ರೀಮಂತ ಇರ್ಲಿ ಯಾರೇ ಇರ್ಲಿ, ನಾವು ಇನ್ಮಿಂದ ಇದೀವಿ ಅನ್ನುವಂತಹದ್ದೈತಲ್ಲ ಅದು ಬಹಳ ದೊಡ್ಡ ಗುಣ ಅನ್ನುವಂತಹದ್ದು. ನೀವು ಎಷ್ಟೇ ಶ್ರೀಮಂತ ಇರು, ಎಷ್ಟೇ ದೊಡ್ಡವನಿರು, ಆದ್ರೆ ಸಮಾಜದಲ್ಲಿ ತೊಂದರೆ ಬಂದೈತಿ ಅಂತಂದ್ರೆ ಹಿಂದೆ ಸರಿಯಾಗಿ ಹೋಗ್ಬಾರ್ದು ಅನ್ನುವಂತಹದ್ದು. ಅವತ್ತ ಮಾಡಿದಂತಹ ಕೆಲಸ ಇಡೀ ತಾಲೂಕಲ್ಲ ಇಡೀ ಜಿಲ್ಲೆಗೆ ಅದು ಒಂದು ಹೆಸರುವಾಸಿ ಆಯಿತು. ಜಂಗಮರನ್ನ ಯಾರು ಮುಟ್ಟಬಾರ್ದಪ್ಪ, ಮುಟ್ಟಿದ್ರೆ ಇಳಕಲ್ ಜಂಗಮರು ಬರ್ತಾರೆ ಅನ್ನುವಂತಹದನ್ನ ಇಡೀ ತಾಲೂಕಿಗೆ ಜಿಲ್ಲೆಗೆ ತೋರಿಸಿಕೊಟ್ರಿ ಅನ್ನುವಂತಹದನ್ನ ನಾನಿಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತ ಶಿಕ್ಷಕ ದಂಪತಿಗಳು ಬಂದು ಆ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾರೆ, ನನಗೆ ಬಹಳ ಖುಷಿ ಆಯಿತು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.